ನಮಸ್ಕಾರ. ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ, ಎಷ್ಟೊತ್ತಿಗೆ ನಡೆಯಲಿದೆ ಗೊತ್ತಾ? ಹೀಗೆ IPL ನ ಆರ್ಸಿಬಿ ತಂಡದ ಫೈನಲ್ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಆರ್ಸಿಬಿ ತನ್ನ ಗತ ವೈಭವವನ್ನ ಮತ್ತೆ ಮುಂದುವರಿಸಿದೆ. 18 ವರ್ಷಗಳ ಕಾಲದ ವನವಾಸ ಲಾಸ್ಟ್ ಇಯರ್ ಕೊನೆಗೊಂಡಿತ್ತು. ಇದೀಗ ಈ ಬಾರಿಯೂ ಕೂಡ ಆರ್ಸಿಬಿ ಫೈನಲ್ಗೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದೆ. ಇನ್ನೇನಿದ್ರು ಇತಿಹಾಸ ಮರುಕಳಿಸಲು ಇನ್ನೊಂದೇ ಹೆಜ್ಜೆ ಬಾಕಿ. ಹೌದು, ನಿನ್ನೆ ಧರ್ಮಶಾಲಾದಲ್ಲಿ ನಡೆದಿದ್ದು ಬರೀ ಆಟವಲ್ಲ, ಅದು GT ಮೇಲಿನ ರಣ ಭೀಕರ ಅಟ್ಯಾಕ್. ಆರ್ಸಿಬಿ ಎನ್ನುವ ಸುನಾಮಿ ಮುಂದೆ GT ತಂಡದ ಟೈಟಾನಿಕ್ ಹಡಗು ಮುಳುಗಿ ಹೋಗಿದೆ. ಆರ್ಸಿಬಿಯ ಈ ಡಾಮಿನೇಟಿವ್ ಆಟದ ಬಗ್ಗೆ ನನಗೆ ಮಾತೇ ಬರ್ತಾ ಇಲ್ಲ. ಅದಕ್ಕಾಗಿ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಕೇಳಿ. ಆರ್ಸಿಬಿ ನಮ್ಮೋರು, ಫ್ಯಾನ್ಸು ಸಾವಿರಾರು, ವಿರಾಟ್ ನಮ್ಮೋರು, ಯಾವಾಗ್ಲೂ ಇರೋರು, ನಮ್ಗಂತ ಕ್ರಿಯೇಟ್ ಮಾಡಿ ಕೊಟ್ಟಿದ್ ಟೀಮ್ ಇದೇನಾ, ಕಪ್ 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 ಹೊಡಿತೀವಿ ಈ ಸಾಲ, ಕಪ್ ಕಪ್ ಗೆದ್ದೆ ಬಿಡ್ತೀವಿ. ಹೌದು, 2008ರಿಂದ 2024ರವರೆಗೂ ಒಂದು ಲೆಕ್ಕ, ಆದ್ರೆ 2025ರಿಂದ ಈಚೆಗೆ ಬೇರೆದ್ದೇ ಲೆಕ್ಕ. ಇನ್ ಮುಂದೆ ಆರ್ಸಿಬಿ IPL ನಲ್ಲಿ ಬರೀ ಆಡಲ್ಲ, ಬದಲಾಗಿ ಆಳ್ತೀವಿ ಅಂತ ಆರ್ಭಟಿಸ್ತಾ ಇರುವ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿಯ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ GT ವಿರುದ್ಧ ಭರ್ಜರಿಯಾಗಿ ಗೆಲುವು ದಾಖಲಿಸಿ ಫೈನಲ್ಗೆ ನುಗ್ಗಿದೆ. ಆರ್ಸಿಬಿ ಪಾಲಿಗೆ ಇದು ಬರೀ ಗೆಲುವಲ್ಲ, ಬದಲಾಗಿ ಎದುರಾಳಿ ತಂಡಗಳಿಗೆ ಕೊಟ್ಟ ಖಡಕ್ ಸಂದೇಶ. ಡಿಫೆಂಡಿಂಗ್ ಚಾಂಪಿಯನ್ ಹಿಂಗೆ ಆಡೋದು ಅನ್ನೋ ರೀತಿಯಲ್ಲಿ ರೆಡ್ ಆರ್ಮಿ ಟ್ರೆಂಡ್ ಸೆಟ್ ಮಾಡಿ ತೋರಿಸಿದೆ. GT ವಿರುದ್ಧ ಡಾಮಿನೇಟ್ ಮಾಡಿ ಗೆದ್ದ ಆರ್ಸಿಬಿ ಎದುರಾಳಿಗೆ ಕೊಟ್ಟಿರುವ ಮೆಸೇಜ್ ಏನು? ಫೈನಲ್ ಪಂದ್ಯಕ್ಕೆ ಆರ್ಸಿಬಿಯ ಲೆಕ್ಕಾಚಾರ ಹೇಗಿರಲಿದೆ? ಮತ್ತೊಂದು ಬಾರಿ ಈ ಸಲಾನು ಕಪ್ ನಮ್ದೇ ಅಂತ ಹೇಳೋ ಟೈಮ್ ಬಂತ? ಬನ್ನಿ IPL ನ ಫೈನಲ್ ಪಂದ್ಯದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಕೊಂಡು ಬರೋಣ. ಹೌದು, ನಿನ್ನೆ ಧರ್ಮಶಾಲಾ ದಂಗಲ್ ನಲ್ಲಿ ಗುಜರಾತ್ ತಂಡವನ್ನ ಆರ್ಸಿಬಿ ಬಗ್ಗು ಬಡಿದಿದೆ. 92 ರನ್ಗಳ ಏಕಪಕ್ಷೀಯ ವಿಕ್ಟರಿ ಬಾರಿಸಿದೆ. ಇದೀಗ ಮೊದಲ ತಂಡವಾಗಿ ಆರ್ಸಿಬಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇನ್ನು IPL ನ ಫೈನಲ್ ಪಂದ್ಯ ಇದೇ ಮೇ 31ರಂದು ಬರುವ ಭಾನುವಾರ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಫೈನಲ್ ನಲ್ಲಿ ಆರ್ಸಿಬಿಯ ಎದುರಾಳಿ ಯಾರು ಎನ್ನುವುದು ಇನ್ನೂ ಡಿಸೈಡ್ ಆಗಿಲ್ಲ. ಇಂದು ಎಲಿಮಿನೇಟರ್ ಪಂದ್ಯದಲ್ಲಿ ಹೈದರಾಬಾದ್ ಹಾಗೂ RR ತಂಡಗಳು ಮುಖಾಮುಖಿಯಾಗಲಿವೆ. ಇಲ್ಲಿ ಗೆದ್ದ ತಂಡ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ GT ತಂಡವನ್ನ ಎದುರಿಸಲಿದೆ. ಅದು ಬರುವ ಶುಕ್ರವಾರ ನಡೆಯಲಿದೆ. ಆ ಎರಡನೇ ಕ್ವಾಲಿಫೈರ್ ಪಂದ್ಯದಲ್ಲಿ ಗೆದ್ದ ತಂಡ ಆರ್ಸಿಬಿಯನ್ನ ಫೈನಲ್ ನಲ್ಲಿ ಮೀಟ್ ಮಾಡಲಿದೆ. ಆರ್ಸಿಬಿ ತೋರುತ್ತಿರುವ ಸಾಂಘಿಕ ಪ್ರದರ್ಶನದ ಮುಂದೆ ಮತ್ತೊಂದು ಟ್ರೋಫಿ ಬಂದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಸ್ನೇಹಿತರೆ, ನಿಮ್ಗೆ ಏನಿಸುತ್ತೆ? ಆರ್ಸಿಬಿ ಸೆಕೆಂಡ್ ಟೈಟಲ್ ಗೆಲ್ಲುತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ. ನಮಸ್ಕಾರ.